ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ದಯಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಈ ವಿಡಿಯೋಗಳನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆ ಬೇಕೇ ಬೇಕು. ಆದ್ದರಿಂದ ಈ ಒಂದು ಅತ್ಯದ್ಭುತವಾದ ನಮ್ಮ ಚಾನಲಲ್ಲಿ ನಿಮ್ಮ ಮನಮಸ್ತಿಷ್ಕವನ್ನು ಹರಿತಗೊಳಿಸುವಂತಹ ಕೆಲಸ, ಬದುಕಿಗೆ, ಅಭಿವೃದ್ಧಿ, ಸಮೃದ್ಧಿಗೆ ಬೇಕಾಗಿರುವಂತಹ ಹಂತವಾಗಿರುವ ಬೆಳೆಯೋದಕ್ಕೆ ಸಾಕಷ್ಟು ಸತ್ವಭರಿತ ವಿಚಾರಗಳನ್ನು ನೀಡ್ತೀನಿ. ಆದ್ದರಿಂದ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋದ್ರಿಂದ, ನೋಡೋದ್ರಿಂದ, ಶೇರ್ ಮಾಡೋದ್ರಿಂದ ಒಂದಷ್ಟು ಜನಗಳಿಗೆ ಇದು ಸ್ಪ್ರೆಡ್ ಆಗುತ್ತೆ. ಎಲ್ಲರಿಗೂ ಕೂಡ ಜ್ಞಾನ ಬೇಕೇ ಬೇಕು. ಸ್ನೇಹಿತರೆ, ನೀವು ಕೇಳಿದಂತಹ ಪ್ರಶ್ನೆ, ಗುರುಗಳೇ, ನಮ್ಮ ಭಾರತದಲ್ಲಿ ಕಾಮದ ಬಗ್ಗೆ ಹೆಚ್ಚು ಜನರು ಮಾತಾಡೋದಿಲ್ಲ. ಮಾತಾಡಿದ್ರೆ ಅವ್ರಿಗೆ ಕಲ್ ತಗೊಂಡು ಹೊಡಿತಾರೆ, ಕೆಟ್ಟದಾಗ ಕಾಮೆಂಟ್ ಮಾಡ್ತಾರೆ. ಅದರಲ್ಲೂ ನಿಮ್ಮಂಥ ಗುರುಜಿಗಳೇನಾದರೂ ಮಾತಾಡಿದ್ರೆ ಸೆಕ್ಸ್ ಗುರು ಅಂತ ಟೈಟ್ಲ್ ಕೊಟ್ಬಿಡ್ತಾರೆ. ಡಾಕ್ಟರ್ಗಳು ಮಾತ್ರ ಮಾತಾಡೋದಕ್ಕೆ ಅವಕಾಶ, ಬೇರೆ ಯಾರು ಮಾತಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣುಮಕ್ಕಳು, ಗಂಡು ಮಕ್ಕಳು, ನಿಮ್ಮಂಥವರು, ಶಿಕ್ಷಕರು ಇವರೆಲ್ಲ ಮಾತಾಡ್ತಾರೆ. ಆದರೆ ಅದನ್ನು ಜನ ಅಕ್ಸೆಪ್ಟ್ ಮಾಡೋದಿಲ್ಲ. ಆದರೂ ನಿಮ್ಮ ಅಷ್ಟೊಂದು ವಿಡಿಯೋಗಳನ್ನು ನೋಡಿದ್ದೀನಿ, ದಯಮಾಡಿ ಅದರ ಬಗ್ಗೆ ಇನ್ನೊಂದಷ್ಟು ಸ್ಪಷ್ಟನೆಯನ್ನು ಕೊಡಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಜವಾಗ್ಲೂ ಮಾತಾಡಿದ್ರೆ ಜನಗಳಿಗೂ ಯಾವ ರೀತಿ ಸಮಾಜ ಬೆಳವಣಿಗೆ ಆಗಿದೆ ಅಂತಂದರೆ, ಒಬ್ಬ ನಕಲಿ ಡಾಕ್ಟ್ರು, ಒಬ್ಬ ಆಕ್ಟರ್ ಅನ್ಕೊಳ್ಳಿ, ಯಾರೋ ಒಬ್ಬ ಅವನು ನಿಜವಾಗ್ಲೂ MBBS MD ಮಾಡಿಲ್ಲ, ಸುಮ್ಮನೆ ಅವನಿಗೊಂದು ಯೂನಿಫಾರ್ಮ್ ಹಾಕ್ಸ್ಬಿಟ್ಟು, ಸ್ಟೆಥೋಸ್ಕೋಪ್ ಹಾಕ್ಬಿಟ್ಟು, ಕನ್ನಡಕ ಹಾಕ್ಕೊಂಡು ಈ ಪೇಸ್ಟನ್ನು ನೀವು ಉಪಯೋಗಿಸಿ ಅಂತ ಹೇಳಿದ್ರೆ ಸಾಕು, ಜನರು ಆ ಪೇಸ್ಟ್ಗಳನ್ನು ಕೊಂಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅವನು ನಿಜವಾದ ಡಾಕ್ಟ್ರ್ ಹೇಳ್ತಾವನ ಇಲ್ವಾ ಗೊತ್ತಿಲ್ಲ. ಅದೊಂದು ಸೆಟಪ್, ಸ್ಕ್ರಿಪ್ಟೆಡ್, ಅದು ಪ್ಲ್ಯಾಂಡ್, ಅದು ಅಡ್ವರ್ಟೈಸ್ಮೆಂಟ್. ಆದರೆ ಅದನ್ನು ನೋಡಿ ನಂಬ್ತಾರೆ. ಆ ಒಂದು ಯೂನಿಫಾರ್ಮ್ಗೆ ಬೆಲೆ. ಯಾರೋ ಒಬ್ಬ ನಕಲಿ ಪೊಲೀಸ್ ಸುಮ್ಮನೆ ಯೂನಿಫಾರ್ಮ್ ಹಾಕ್ಕೊಂಡು ಬಂದು, ಏಯ್ ತೆಗಿಯ, ಯಾರು ನೀನು ಲೈಸೆನ್ಸ್ ತೆಗಿ ಅಂತಂದರೆ ನಾವು ತೆಗೆದು ತೋರಿಸ್ಬಿಡ್ತೀವಿ. ನಿಜವಾದ ಪೊಲೀಸ ಇಲ್ಲೋ ಗೊತ್ತಿಲ್ಲ. ಯೂನಿಫಾರ್ಮ್ಗೆ ಬೆಲೆ. ಆದ್ದರಿಂದ ಇಲ್ಲಿ ಯಾರನ್ನ ಹೇಳಬೇಕು, ಹೇಳಿದ್ರೆ ಇವ್ರು ಮಾಡ್ತಾರೆ. ಸಾಕಷ್ಟು ಜನ ನಟ ನಟಿಯರನ್ನ ನೋಡಿ ಅಡ್ವರ್ಟೈಸ್ಮೆಂಟ್ ಬರ್ತದೆ. ಇಡೀ ಪ್ರಪಂಚದಾದ್ಯಂತ ನೀವು ನೋಡ್ಬೋದು, ಎಲ್ಲ ದೇಶಗಳಲ್ಲೂ, ಎಲ್ಲ ನಾಡುಗಳಲ್ಲೂ ಅವ್ರು ಏನು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಹೆಚ್ಚು ಸೇಲ್ ಆಗುತ್ತೆ. ಮನೆಯಲ್ಲೂ ಅದಿರ್ತದೆ. ಆದರೆ ಯಾರು ಅಡ್ವರ್ಟೈಸ್ ಮಾಡಿರ್ತಾನೆ ಅವನ ಮನೇಲಿ ಇರ್ತದ, ಅವನು ಅದನ್ನು ಉಪಯೋಗಿಸ್ತಾನ? ಇಲ್ಲ, ಉಪಯೋಗಿಸೋದು. ಇದನ್ನು ನೀವು ನೋಡ್ಕೊಳ್ಳಿ. ಜನ ಯಾಕೆ ಹಿಂಗೆ ಮಾಡ್ತಾರೆ ಅಂತಂದರೆ, ಪ್ರತಿಯೊಂದು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಳುವಂತಹ ರೀತಿ ನೀತಿ ಬೇರೆ, ಅರ್ಥ ಮಾಡಿಸುವಂತಹ ರೀತಿ ನೀತಿಗಳು ಬೇರೆ. ಆದ್ದರಿಂದ ಈ ರೀತಿ ನೆಗೆಟಿವ್ ಕಾಮೆಂಟ್ಗಳಾಗ್ತವೆ. ಸಮಾಜದಲ್ಲಿ ಎಲ್ಲ ವರ್ಗದ ಜನಗಳು, ಎಲ್ಲ ರೀತಿ ಆಲೋಚಿಸುವಂತಹ ಜನಗಳು ಇರ್ತಾರೆ. ಆದ್ದರಿಂದ ನಾನು ಹೇಳುವಂತಹ ವಿಚಾರ ಎಲ್ಲರಿಗೂ ಅನ್ವಯ ಆದರೂ ಕೂಡ ಕೆಲವರು ಒಪ್ಪುಗಳದೇ ಇರುವಂತಹ ಒಂದು ವರ್ಗದ ಜನಗಳಿರ್ತಾರೆ. ನಾನು ಹೇಳೋದನ್ನು ಗಮನ ಕೊಟ್ಟು ಕೇಳಿ. ಕೆಲವರು ನೆಗೆಟಿವ್ ಕಾಮೆಂಟ್ ಆಗ್ತಾರಲ್ಲ, ಇವ್ರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಲಾಕ್ ಮಾಡಿಬಿಟ್ಟಿರ್ತಾರೆ. ಲಾಕ್ಡ್ ಹೀಸ್ ಪ್ರೊಫೈಲ್ ಅಂತ ಬರ್ತದೆ, ಅಥವಾ ಶೀಸ್ ಪ್ರೊಫೈಲ್ ಅಂತ ಬರ್ತದೆ. ಇವರೆಲ್ಲ ಏನು ಅಂದರೆ ಹೇಡಿಗಳು. ಇವ್ರದ್ದು 108 ತೂತುಗಳಿರ್ತವೆ. ಅವರನ್ನು ಮುಚ್ಕೊಳ್ಳೋದಕ್ಕೆ, ಅಂದರೆ ಮುಖ ತೋರ್ಸಕ್ಕೆ ಅವ್ರಿಗೆ ಅರ್ಹತೆ, ಯೋಗ್ಯತೆ ಇಲ್ಲ. ಆದರೆ ಕಾಮೆಂಟ್ ಮಾಡೋಕ್ಕೆ ಅರ್ಹತೆ, ಯೋಗ್ಯತೆ ಇದೆ. ಯಾಕೆ ಅಂತಂದರೆ, ಈ ಕಳ್ಳತನ ಮಾಡಿರುವಂತಹ ಹಣ್ಣನ್ನು ಕಳ್ಳತನದಲ್ಲೇ ತಿನ್ನಬೇಕಂತ. ಅಂದರೆ ಕದ್ದು ಮುಚ್ಚಿ ಧೈರ್ಯ, ರೋಷವಾಗಿ ತಿನ್ನೋದಕ್ಕೆ ಸಾಧ್ಯವೇ ಇಲ್ಲ. ನೀವೆಲ್ಲ ನೋಡಿರಬಹುದು. ನಾಯಿ ಅಪ್ಪಿ ಏನಾದರೂ ಕಳ್ಳತನ ಮಾಡಿಬಿಟ್ರೆ ಆ ರೊಟ್ಟಿನ ದೂರ ಎತ್ಕೊಂಡೋಗಿ ಯಾರೂ ನೋಡದೇ ಇರೋ ಸ್ಥಳದಲ್ಲಿ ತಿನ್ನುತ್ತೆ. ಅಂದರೆ ನಾಯಿಗೆ ನಿಯತ್ತು ಎಷ್ಟಿದೆ ಅನ್ನೋದಕ್ಕೆ ನಾನು ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಅದೇ ನೀವೇ ರೊಟ್ಟಿ ಹಾಕಿ ನಿಮ್ಮ ಎದುರುಗಡೆನೆ ಕುಂತ್ಕೊಂಡು ತಿಂತದೆ. ಆದರೆ ಕಳ್ಳತನ ಮಾಡಿರೋದನ್ನ ಅಲ್ಲಿ ತಿನ್ನಲ್ಲ, ಎತ್ಕೊಂಡೋಗಿ ತಿಂತದೆ. ಅದೇ ರೀತಿ ಈ ನೆಗೆಟಿವ್ ಕಾಮೆಂಟ್ಗಳಾಗ್ತಾರಲ್ಲ, ನಾನು ಸಾಕಷ್ಟು ನೋಡಿದ್ದೀನಿ. ನೆಗೆಟಿವ್ ಕಾಮೆಂಟ್ಗಳು ಹಾಕೋರು ಪ್ರೊಫೈಲ್ ಕ್ಲಿಕ್ ಮಾಡಿದ್ರೆ ಈಸ್ ಲಾಕ್ಡ್ ಈಸ್ ಪ್ರೊಫೈಲ್ ಅಂತ ಬರ್ತದೆ. ಅಂದರೆ ಇವರೆಲ್ಲ ಹೇಡಿಗಳು. ಇವರೆಲ್ಲ
ಮುಖ ತೋರಿಸ್ಕೊಳ್ಳೋದಕ್ಕೆ, ತನ್ನನ್ನು ತಾನು ಪ್ರದರ್ಶನ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಅಸ್ತಿತ್ವನೇ ಇಲ್ಲ ಇವ್ರಿಗೆ. ಆದರೆ ಹಿನ್ನೆಲೆಯಿಂದ ಬೈಯುವಂಥವ್ರು. ಕೆಲವರು ಯಾವುದೋ ಒಂದು ಆ್ಯಪ್ ಬರ್ತದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅನ್ನೋನ್ ನಂಬರ್ ಅಂತ ಬರ್ತದೆ, ಅದು 10-15 ನಂಬರ್ಗಳು ತೋರಿಸ್ತದೆ. ಆವಾಜ್ ಆಗ್ತಾರೆ, ಏನೋ ನಿನ್ನ ಹೆಸರು ಅಂದರೆ ನನ್ನ ಹೆಸರು ಕಟ್ಕೊಂಡು ನಿನಗೇನೋ ಆಗಬೇಕು ಅಂತ. ಅಂದರೆ ಅವನಿಗೆ ಮಾತಾಡೋದು ಕೂಡ ಧೈರ್ಯ ಇಲ್ಲ. ಅನ್ನೋನ್ ನಂಬರ್ ಯಾವುದೋ ಒಂದು ಅಡ್ಡ ರಸ್ತೆಯನ್ನು ಹಿಡ್ಕೊಂಡು ಅದರಿಂದ ಮಾತಾಡ್ತಾರೆ. ಇಂಥವರೆಲ್ಲ ನೋಡಿ, ಇಂಥವ್ರಿಗೆ ಜಾಸ್ತಿ ಆದ್ಯತೆ ಮಾನ್ಯತೆಗಳನ್ನು ಕೊಡಬೇಡಿ, ಇಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ಇಂಥವ್ರನ್ನೆಲ್ಲ ಬ್ಲಾಕ್ ಮಾಡಿಬಿಟ್ಬಿಡಿ. ಸಾಕಷ್ಟು ಜನ ನೆಗೆಟಿವ್ ಕಾಮೆಂಟ್ ಬಂದರೆ ಏನು ಮಾಡ್ಬೇಕು ಗುರುಜಿ ಅಂತ ಕೇಳಿದ್ದಾರೆ. ಅವ್ರಿಗೂ ಇದು ವಿಡಿಯೋ ಉತ್ತರವಾಗುತ್ತೆ. ದಯಮಾಡಿ ನೆಗೆಟಿವ್ ಕಾಮೆಂಟ್ ಕೊಡೋರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಯಾಕೆ ನೆಗೆಟಿವ್ ಕಾಮೆಂಟ್ ಮಾಡ್ತಾರೆ ಅಂದರೆ, ಅವರ ದೃಷ್ಟಿಕೋನ ಕೇವಲ ಒಂದೇ ಆಗಿರುತ್ತೆ. ಅವನಿಗೆ ಏನು ಬೇಕೋ ಅದನ್ನು ಹೇಳಿದ್ರೆ ಮಾತ್ರ ಅವನು ಪಾಸಿಟಿವ್ ಕಾಮೆಂಟ್ ಆಗ್ತಾನೆ. ಅವನಿಗೆ ಏನು ಆಗೋದಿಲ್ವೋ, ಅವನಿಗೆ ಕಂಡ್ರೆ ಏನು ಆಗೋದಿಲ್ವೋ ಅವನು ಅದನ್ನು ನೆಗೆಟಿವ್ ಕಾಮೆಂಟ್ ಆಗಿ ಉತ್ತರಿಸ್ತಾನೆ. ಆದ್ದರಿಂದ ಕೆಲವೊಂದು ವಿಚಾರಗಳನ್ನು ನೀವು ಹೇಳಬೇಕಾದ್ರೆ ವಿಚಾರಕ್ಕೆ ಮಾನ್ಯತೆ ಆದ್ಯತೆ ಕೊಡಿ. ಈ ಕಾಮೆಂಟ್ಗಳಿಗೆ, ನೆಗೆಟಿವ್ ಕಾಮೆಂಟ್ಗಳಿಗೆ ಮಾನ್ಯತೆ ಆದ್ಯತೆಯನ್ನು ಕೊಡಬೇಡಿ, ಅದರ ಬಗ್ಗೆ ನೋಡೋದಕ್ಕೆ ಹೋಗ್ಬೇಡಿ. ಇವರೆಲ್ಲ ಒಂದು ರೀತಿ ಈ ಮರೆಯಲ್ಲಿ ನಿಂತ್ಕೊಂಡು ಬೆನ್ನಿಂದೆ ಚೂರಿ ಹಾಕ್ತಾರಲ್ಲ, ಆ ರೀತಿ ವರ್ಗದ ಜನಗಳು ಇವರೆಲ್ಲ. ಎದುರುಗಡೆ ಬರಲ್ಲ, ಇವ್ರಿಗೆ ಅಸ್ತಿತ್ವ ಇಲ್ಲ, ಇವರು ಪುಕ್ಕಲರು, ಹೇಡಿಗಳು. ಆದ್ರಿಂದ ಪ್ರೊಫೈಲೇ ಲಾಕ್ ಮಾಡಲ್ಲ. ಅಕಸ್ಮಾತ್ ಯಾರಾದರೂ ನೆಗೆಟಿವ್ ಕಾಮೆಂಟ್ ಹಾಕಿದಾನೆ, ಅವನ ಪ್ರೊಫೈಲ್ ಓಪನ್ ಮಾಡಿದ್ದಾನೆ ಅಂದರೆ ಅದನ್ನು ಬೇಕಾದ್ರೆ ನೀವು ಸೀರಿಯಸ್ ಆಗಿ ತಗೊಳ್ಳಿ, ಅದನ್ನು ತಿದ್ದುಕೊಳ್ಳೋ ಪ್ರಯತ್ನ ಮಾಡಿ, ಅವ್ರಿಗೆ ಧನ್ಯವಾದಗಳನ್ನು ಹೇಳಿ, ತೊಂದರೆ ಇಲ್ಲ. ಆದರೆ ಪ್ರೊಫೈಲ್ ಲಾಕ್ ಮಾಡಿರ್ತಾರಲ್ಲ, ಇವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಂಥದ್ದು ಅವಶ್ಯಕತೆನೇ ಇಲ್ಲ. ಸೀದಾ ಹೋಗಿ ಬ್ಲಾಕ್ ಮಾಡಿಬಿಡಿ ಅವ್ರನ್ನ. ಅವ್ರಿಗೆ ಗೊತ್ತಿದೆ ನಿಮಗೇನು ಅಂತ, ಆದ್ದರಿಂದ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಇನ್ನು ಮೂಲವಾಗಿ ಕಾಮದ ಬಗ್ಗೆ ಎಷ್ಟೇ ವಿಚಾರಗಳನ್ನು ತಿಳಿಸಿದ್ರೂ ಅದು ಬಹಳ ಕಡಿಮೆ. ಯಾಕೆಂದರೆ ಇಡೀ ಜಗತ್ತಲ್ಲಿ ಹೆಚ್ಚು ಗುರುತ್ವಾಕರ್ಷಣ ಶಕ್ತಿ ಇರುವಂತಹ ಸಬ್ಜೆಕ್ಟ್ ಏನು ಅಂದರೆ ಕಾಮ, ಸೆಕ್ಸ್. ಆದ್ದರಿಂದ ಈ ಒಂದು ವಿಚಾರದ ಬಗ್ಗೆ ಜನಗಳಿಗೆ ತುಂಬ ತಪ್ಪು ಅಭಿಪ್ರಾಯಗಳಿದೆ. ಯಾವಾಗ ಇದು ನಿವಾರಣೆ ಆಗುತ್ತೋ ಗೊತ್ತಿಲ್ಲ. ಇನ್ನು ಪಠ್ಯ ಪುಸ್ತಕಗಳಲ್ಲಿ ಅಂದರೆ ಎಜುಕೇಷನ್ ಸಿಸ್ಟಮಲ್ಲಿ ಇದ್ರ ಬಗ್ಗೆ ಎಲ್ಲೋ ಅಲ್ಪ ಸ್ವಲ್ಪ ಮಾಹಿತಿಗಳಿದ್ದಾವೆ, ಪರಿಪೂರ್ಣವಾದ ಮಾಹಿತಿಗಳಿಲ್ಲ. ಅದನ್ನ ಹೇಳಕ್ ಬಂದ್ರೆ ಯಾರಾದರೂ ಅದನ್ನ ತಪ್ಪು ಅಭಿಪ್ರಾಯಗಳನ್ನ ತಿಳ್ಕೊಳ್ತಾರೆ. ಇಲ್ಲಿ ನಾನು ಏನನ್ನೇ ಹೇಳಿದ್ರು ಕೂಡ ಅರ್ಥ ಕಲ್ಪಿಸ್ಕೊಳ್ಳೋರು ಒಬ್ಬರಾದ್ರೆ ಇನ್ನೊಬ್ರು ಅಪಾರ್ಥ ಮಾಡ್ಕೊಳ್ಳೋರು ಇನ್ನೊಂದಷ್ಟು ಜನ. ಇದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವ್ರದೇ ಆದ ರೂಪದಲ್ಲಿ ಮಾಡ್ಕೊಂಡು ಬಂದು ನನ್ನನ್ನು ಬೈಯುವಂಥವ್ರು ಒಂದಷ್ಟು ಜನ. ಆದ್ದರಿಂದ ದಯಮಾಡಿ ನಾನು ಹೇಳೋ ಅಂಥದ್ದನ್ನು ಕೇಳಿ, ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬನ್ನಿ, ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ. ಸಾಧ್ಯವಾದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ನೀವು ಕೇಳೋವಂತಹ ಪ್ರಶ್ನೆ ಕೆಲವೊಂದು ವಿಡಿಯೋ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಆದ್ದರಿಂದ ನಿಮಗೆ ವಾಯ್ಸ್ ಮೆಸೇಜ್ ಮೂಲಕ ರಿಪ್ಲೈ ಮಾಡ್ತೀನಿ. ಓಕೆ, ಮೊದಲನೇದಾಗಿ ಕಾಮದ ನಗ್ನ ಸತ್ಯಗಳು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿ. ಅದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದು, ಕಾಮದಲ್ಲಿ 3 ಸ್ತರಗಳಿದ್ದಾವೆ: ದೈಹಿಕ ಸ್ತರ, ಮಾನಸಿಕ ಸ್ತರ, ಆತ್ಮಿಕ ಸ್ತರ. ಇಲ್ಲಿ ದೈಹಿಕವಾಗಿ ಕಾಮ ನಡೆಯುತ್ತೆ ಅಂದರೆ ಸೆಕ್ಸ್ ಮಾಡ್ತಾರೆ, ಅದು ಮಾನಸಿಕವಾಗಿರೋದಿಲ್ಲ. ಇದನ್ನು ನೀವು ಯಾರ್ಯಾರು ಈ ವೇಶ್ಯರು ಇರ್ತಾರೆ ಅಥವಾ ಕಾಲ್ಗಲ್ಸ್ ಅಂತ ಏನು ಕರೀತಾರೆ, ಇಂಥವ್ರ ಜೊತೆಲಿ ಅವ್ರಿಗೆ ಯಾವುದು ಮನಸ್ಸನ್ನು ಕೊಟ್ಟಿರಲ್ಲ, ಏನೋ ದೇಹದ ಚಟ ತೀರಿಸ್ಕೊಳ್ಬೇಕು, ಅದಕ್ಕೋಸ್ಕರ ತೀರಿಸ್ಕೊಳ್ತಾರೆ. ಇದು ದೈಹಿಕದಲ್ಲಿ ನಡೆಯುವಂಥ ಕ್ರಿಯೆ. ಇನ್ನು ಲವ್ ಮಾಡ್ತಾರೆ, ಒಂದು ಹುಡುಗಿ ಹಿಂದೆ 6 ತಿಂಗಳು, ವರ್ಷ, ಕೆಲವರು 2 ವರ್ಷ, 3 ವರ್ಷ ಹಿಂದೆ ಬಿದ್ದು ಆ ಹುಡುಗಿಯನ್ನ ಪಟಾಯಿಸ್ಕೊಳ್ತಾರೆ ಅಥವಾ ಪ್ರೇಮಿಸ್ತಾರೆ, ಅಥವಾ ಯಾವುದೋ ಒಂದು ಸ್ವಾರ್ಥಕ್ಕೋ ನಿಸ್ವಾರ್ಥಕ್ಕೋ ಆ ಹುಡುಗಿ ಬೇಕು ಅನ್ನೋದಕ್ಕೋಸ್ಕರ ಹಿಂದೆ ಬಿದ್ದು ಆ ಹುಡುಗಿಯ ಮನಸ್ಸನ್ನು ಗೆದ್ದು ಮಾನಸಿಕವಾಗಿ ಈ ಒಂದು ಕ್ರಿಯೆಯನ್ನು ನಡೆಸ್ತಾರೆ. ಅಂದರೆ ಕಾಮವನ್ನು ನಡೆಯುತ್ತೆ. ಇದು ಮಾನಸಿಕ ಸ್ತರ. ಇನ್ನು ಆತ್ಮಿಕ ಸ್ತರ ಅಂತಿದೆ, ಇದನ್ನ ದೈವತ್ವ ಅಂತ ಕರೀತಾರೆ. ರಜನೀಶ್ ಓಶೋ ಸಂಭೋಗ್ ಸೆ ಸಮಾಧಿ ಅಂತ ಒಂದು ಪುಸ್ತಕ ಇಡೀ ಪ್ರಪಂಚದಲ್ಲಿ ಹಲ್ಲೋಲ ಕಲ್ಲೋಲಗಳನ್ನು ರಚಿಸ್ಬೋದು. ಎಷ್ಟೋ ಜನ ಅದು ಸೆಕ್ಸ್ ಬುಕ್ ಅನ್ಕೊಂಡು ಕೆಳಗಡೆ ಇಟ್ಕೊಂಡು, ಹಾಸಿಗೆ ಕೆಳಗಡೆ ಇಟ್ಕೊಂಡು ಓದಕ್ಕೆ ಶುರು ಮಾಡ್ತಾ ಇದ್ರು. ಇಂಥವ್ರು ಸುಮಾರು ಜನ, ಒಬ್ಬರು ಇಬ್ಬರಲ್ಲ. ಆದರೆ ಅದು ಏನು ಬರೆದಿದ್ದಾರೆ ಅಂತ ಗೊತ್ತಿಲ್ಲ. ಆ ಟೈಟ್ಲ್ ನೋಡ್ಬಿಟ್ಟು ತಗೊಂಡವ್ರು ಸುಮಾರು ಜನ, 70% ಅದರ ಟೈಟ್ಲ್ ನೋಡಿ ತಗೊಂಡವ್ರ ಪುಸ್ತಕ ಸಂಭೋಗ್ ಸೆ ಸಮಾಧಿ. ಸೊ ರಿಯಲ್ ಆಗಿ ಆ ಸಂಭೋಗ್ ಸೆ ಸಮಾಧಿ ಪ್ರತಿಯೊಬ್ಬ ಮನುಷ್ಯ ಓದಲೇಬೇಕು. ಗಂಡು ಕೂಡ ಓದಬೇಕು, ಹೆಣ್ಣು ಕೂಡ ಓದಬೇಕು. ಇದನ್ನ
ಇದು ಬಹಳ ಬಹಳ ಮುಖ್ಯವಾದ ವಿಚಾರ. ಅಂದರೆ ಕೇವಲ ದೈಹಿಕವಾಗಲ್ಲದೇ, ಮಾನಸಿಕವಾಗಲ್ಲದೇ, ಆತ್ಮಿಕವಾಗೂ ಕೂಡ ನಾವು ಈ ಒಂದು ಕ್ರಿಯೆಯನ್ನು ನಡೆಸಬಹುದು. ಇದನ್ನ ಗೊತ್ತಿಲ್ಲದೆ ಇದ್ದಂಥವ್ರಿಗೆ ಸಾಕಷ್ಟು ಜನ ಮದುವೆ ಆಗಿ ಡಿವೋರ್ಸ್ ಆಗುತ್ತೆ, ಮನೆಯಲ್ಲಿ ಜಗಳಗಳಾಗ್ತವೆ, ಹೊಂದಾಣಿಕೆ ಇರಲ್ಲ, ಅರ್ಥ ಮಾಡ್ಕೊಂಡಿರಲ್ಲ. ಸೊ ಅವರು ಪರಸ್ಪರ ಹೊಂದಾಣಿಕೆ ಸಾಮರಸ್ಯ ಅವರಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಶಿವಶಕ್ತಿ ಯೋಗ ಅನ್ನೋ ಒಂದು ಯೋಗ ಕ್ರಿಯೆಯನ್ನು ಕೇವಲ ದಂಪತಿಗಳಿಗಾಗಿ ಮಾತ್ರ ಹೇಳ್ಕೊಡ್ತೀನಿ. ಈ ಮದುವೆ ಆಗದೇ ಇರುವಂತಹ ಹುಡುಗರು ಅಥವಾ ಲವ್ ಮಾಡ್ತಾ ಇರೋರು ಇವರಿಗೆಲ್ಲ ಖಂಡಿತವಾಗ್ಲೂ ಹೇಳ್ಕೊಡಿಲ್ಲ. ನೀವು ಮದುವೆ ಆಗಿದ್ದೀನಿ ಅಂತ ಗೊತ್ತಾದರೆ ಅಂಥವ್ರಿಗೆ ಮಾತ್ರ ಹೇಳ್ಕೊಡುವಂತಹ ಆ ಒಂದು ಯೋಗ ಕ್ರಿಯೆ. ಇದರಿಂದ ನೀವು ಕೇವಲ ದೈಹಿಕವಾಗಿ ಅಲ್ಲದೇ ಮಾನಸಿಕವಾಗಿ ಪ್ಲಸ್ ಆತ್ಮಿಕವಾಗೂ ಕೂಡ ಈ ಒಂದು ಯೋಗ ಕ್ರಿಯೆಯನ್ನು ಕಲಿತು ನಿಮ್ಮ ಜೀವನದಲ್ಲಿ ಈ ಒಂದು ದಾಂಪತ್ಯ ಸುಖವನ್ನು ಅನುಭವಿಸೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ಹೊಂದಬಹುದು ಇದರಲ್ಲಿ. ಆದ್ರಿಂದ ಈ 3 ಸ್ತರಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ದೈವತ್ವ ಅಂತ ಕರೀತಾರೆ, ಇನ್ನೊಂದು ಮನುಷ್ಯನಿಗೆ ಶೋಕಿ ಅಂದರೆ ಮಾನಸಿಕ ಸ್ತರದಲ್ಲಿ ನಡೆಯುವಂಥದ್ದೆಲ್ಲ ಕೇವಲ ತೃಪ್ತಿಗೋಸ್ಕರ. ಅಂದರೆ ಮಾನಸಿಕ ತೃಪ್ತಿ ಬೇರೆ, ದೈಹಿಕ ತೃಪ್ತಿ ಬೇರೆ, ಆತ್ಮಿಕ ತೃಪ್ತಿ ಬೇರೆ. ಮಾನಸಿಕ ತೃಪ್ತಿ ಪೂರೈಸ್ಕೊಳ್ಳೋದಕ್ಕೋಸ್ಕರ ನಡೆಸುವಂಥ ಕ್ರಿಯೆ ಇದು ಎಲ್ಲಿವರೆಗೂ ಇರ್ತದೆ? ನೀವು ಲವ್ ಮಾಡಿ 3 ವರ್ಷ ಹುಡುಗಿಯಿಂದ ಬಿದ್ದು ಮದುವೆ ಆಗ್ತಾನೆ, ಮಕ್ಕಳಾಗುತ್ತೆ, ಆಮೇಲೆ ಮತ್ತೆ ತಿರ್ಗಾ ಜಗಳ ಸ್ಟಾರ್ಟ್ ಆಗುತ್ತೆ, ಇಗ್ನೋರೆನ್ಸ್ ಸ್ಟಾರ್ಟ್ ಆಗುತ್ತೆ. ಆ ಪ್ರೀತಿ ಆಮೇಲೆ ಇರೋದಿಲ್ಲ. ಯಾಕಿರೋದಿಲ್ಲ? ಆ ಮನಸ್ಸಿನ ತೃಪ್ತಿ ಎಲ್ಲ ಮುಗಿದೋಯ್ತು. ಈಗ ಅವನು ತಣ್ಣಗಾಗ್ಬಿಟ್ಟವನೆ, ಇವಳು ತಣ್ಣಗಾಗ್ಬಿಟ್ಟವಳೆ, ಅಥವಾ ಇವನೇ ತಣ್ಣಗಾಗ್ಬಿಟ್ಟಿರ್ತಾನೆ. ಅವರಲ್ಲಿ ಏನೋ ಒಂದು ಜವಾಬ್ದಾರಿಗಳು, ಕರ್ತವ್ಯಗಳು ಮಾತ್ರ ನಡೀತಾ ಇರ್ತದೆ ಹೊರತು ಅಲ್ಲಿ ಪ್ರೀತಿ ಇರಲ್ಲ, ಸ್ವತಂತ್ರ ಇರಲ್ಲ, ಯಾವುದೇ ಆರೈಕೆ, ಕಾಳಜಿ ಇರೋದಿಲ್ಲ, ಹೊಂದಾಣಿಕೆ ಇರೋದಿಲ್ಲ, ಶೇರಿಂಗ್ ಅಂಡ್ ಕೇರಿಂಗ್ ಇರೋದಿಲ್ಲ. ಅದು ತಾತ್ಕಾಲಿಕವಾಗಿ ಕಡಿಮೆ ಆಗ್ಬಿಡುತ್ತೆ. ಅದೇ ನೀವೇನಾದರೂ ದೈಹಿಕವಾಗಿ ಅಲ್ಲದೇ, ಮಾನಸಿಕವಾಗಿ ಅಲ್ಲದೇ, ಆತ್ಮಿಕವಾಗಿ ಏನಾದರೂ ನೀವು ಈ ಒಂದು ಯೋಗ ಕ್ರಿಯೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಈ ಎಲ್ಲ ಆತ್ಮಿಕ ತೃಪ್ತಿ ಕೂಡ ನಿಮಗೆ ಸಿಗುತ್ತೆ. ಜೊತೆಗೆ ಮಾನಸಿಕ, ದೈಹಿಕ ತೃಪ್ತಿ ಇದು ಬೋನಸ್. ಅಂದರೆ ನಿಮ್ಮ ಒಂದು ತಗೊಂಡ್ರೆ ಒಂದು ಫ್ರೀ ಅಂತಾರಲ್ಲ, ಆ ರೀತಿ ಇದೆರಡು ನಿಮಗೆ ಉಚಿತವಾಗಿ ಸಿಕ್ಬಿಡುತ್ತೆ. ಆದ್ದರಿಂದ ಇದೊಂದು ಸಾಮಾನ್ಯವಾದಂತಹ ಕ್ರಿಯೆ ಅಲ್ಲ, ಇದೊಂದು ಮಹಾಕ್ರಿಯೆ. ಈ ಮಹಾಕ್ರಿಯೆಯನ್ನು ಕಲಿತು ಮಾಡಿದ್ರೆ ಅತ್ಯದ್ಭುತವಾಗಿ ಮಾಡಬಹುದು. ನಿಮಗೆ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ದೇವಸ್ಥಾನ ಕೆಲಸ ನಡೀತಾ ಇದೆ, ಒಬ್ಬ ಬರ್ತಾನೆ, ಏನಪ್ಪ ಏನು ಮಾಡ್ತಾ ಇದೀಯ ಅಂತ. ಯಾವನೆಯ ನೀನು? ನಂದೇನೋ ಕೆಲಸ ಕರ್ಮಾನುಸಾರವಾಗಿ ಏನೋ ಸಿಕ್ಕಿದೆ ಮಾಡ್ತಾ ಇದ್ದೀನಿ, ಸುಮ್ಮನೆ ಬಂದು ಡಿಸ್ಟರ್ಬ್ ಮಾಡ್ತೀವಿ, ಹೋಗ ಆ ಕಡೆ ಅಂತ ಅಂದ್ಬಿಟ್ಟು ಬೈದು ಬಿಡ್ತಾನೆ. ಇದು ದೈಹಿಕ ಸ್ತರ ಅಂತ ಅನ್ಕೊಳ್ಳಿ. ಇನ್ನೊಬ್ಬ ಹೋಗಿ ಕೇಳ್ತಾನೆ ಮುಂದೆಗಡೆ, ಸ್ವಲ್ಪ ಮುಂದೆ, ಏನಪ್ಪ ಏನು ಮಾಡ್ತಾ ಇದೆಯಾ ನೀನು? ಅವರು ಏನೋ ಕೆಲಸ ಕೊಟ್ಟವ್ರು ಸರ್, ನಾನು ಆ ಕೆಲಸನ ಮುತುವರ್ಜಿಯಿಂದ ಕೊಟ್ಟಿರೋ ಕೆಲಸನ ಆನೆಸ್ಟಾಗಿ ನಾನು ಮಾಡಿ ಮುಗಿಸ್ತಾ ಇದ್ದೀನಿ ಅಷ್ಟೇ ಅಂತ ಅಂದ್ಬಿಟ್ಟು ಅವನ ಪಾಡಿಗೆ ಮಾಡ್ತಾನೆ. ಇದನ್ನ ಮಾನಸಿಕ ಸ್ತರ ಅಂತ ತಿಳ್ಕೊಳ್ಳಿ. ಇನ್ನೊಬ್ಬನ ಹೋಗಿ ಕೇಳ್ತಾನೆ, ಏನಪ್ಪ ಏನು ಮಾಡ್ತಾರೆ? ಓ ನಮಸ್ತೆ ಸ್ವಾಮಿ, ಬನ್ನಿ ಬನ್ನಿ ಕುಂತ್ಕೊಳ್ಳಿ, ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ತಗೊಳ್ಳಿ ಅಂದ್ಬಿಟ್ಟು ಅವನು ಕೊಟ್ಟಿರೋ ಟೀನ ಅವನು ಕೊಟ್ಬಿಟ್ಟು ಅದ್ಭುತವಾಗಿರುವಂಥ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಸ್ವಾಮಿ, ತುಂಬಾ ಚೆನ್ನಾಗಿದೆ, ದಯಮಾಡಿ ಇನ್ನೊಂದು 6 ತಿಂಗಳು 1 ವರ್ಷದಲ್ಲಿ ಕಂಪ್ಲೀಟ್ ಆಗ್ಬಿಡ್ತದೆ, ನೀವು ನಿಮ್ಮ ಫ್ಯಾಮಿಲಿ ಮಕ್ಕಳ ಸಮೇತ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೇಕು, ಪ್ರಸಾದ ಕೂಡ ಇರ್ತದೆ, ಇಲ್ಲಿ ತುಂಬಾ ಅದ್ಭುತವಾದ ಸ್ಥಳ, ಎನರ್ಜೆಟಿಕ್ ಆಗಿದೆ, ಇಲ್ಲಿ ನೀವು ಬರಲೇಬೇಕು ಅಂತ. ಆಗ ಈ ದೈಹಿಕ ಸ್ತರದಲ್ಲಿ ಮಾತಾಡದಂಥ ರೀತಿ ನೀತಿ ಬೇರೆ, ಮಾನಸಿಕ ಸ್ತರದಲ್ಲಿ ಮಾತಾಡದಂಥ ರೀತಿ ನೀತಿ ಬೇರೆ, ಆತ್ಮಿಕ ಸ್ತರದಲ್ಲಿ ಮಾತಾಡದಂಥ ರೀತಿ ನೀತಿ ಬೇರೆ. ಅದೇ ರೀತಿ ಇದೊಂದು ಕ್ರಿಯೆ, ಇದೊಂದು ಕರ್ಮ. 3 ಜನನೂ ಕರ್ಮ ಮಾಡ್ತಾವ್ರೆ, ಆದರೆ ಮಾಡುವಂಥ ರೀತಿ ನೀತಿ ಬೇರೆ, ಆಡುವಂಥ ರೀತಿ ನೀತಿ ಬೇರೆ, ಆಲೋಚನೆ ಮಾಡ್ತಾ ಇರುವಂಥ ರೀತಿ ನೀತಿ ಬೇರೆ. ಅದೇ ರೀತಿ ದೈಹಿಕ ಸ್ತರದಲ್ಲಿರುವಂತಹ ಕಾಮ ಬೇರೆ, ಮಾನಸಿಕ ಸ್ತರದಲ್ಲಿರುವಂತಹ ಕಾಮ ಬೇರೆ, ಆತ್ಮಿಕ ಸ್ತರದಲ್ಲಿರುವಂತಹ ಕಾಮ ಬೇರೆ. ಯಾವಾಗ ನಾವು ಆತ್ಮಿಕವಾಗಿ ಈ ಒಂದು ಕ್ರಿಯೆಯನ್ನ, ಮಹಾಕ್ರಿಯೆಯನ್ನ ನಾವು ಮಾಡ್ತೀರಿ, ಅದನ್ನ ತಿಳಿದು ಮಾಡ್ತೀರಿ, ಗುರುಮುಖೇನ ಮಾಡ್ತೀರಿ, ಆಗ ಅದರ ಒಂದು ಮಾನ್ಯತೆ, ಆದ್ಯತೆ ನಿಸರ್ಗಕ್ಕೆ ಅರ್ಪಣೆ ಆಗುತ್ತೆ. ಆದ್ರಿಂದ ನೀವು ಕೇಳಿರುವಂತಹ ಪ್ರಶ್ನೆಗೆ ಮೊದಲು ನಾನು ಕೆಳಗಡೆ ಕೊಟ್ಟಿರುವಂತಹ ಕಾಮದ ನಗ್ನ ಸತ್ಯಗಳು ಅನ್ನೋ ವಿಡಿಯೋವನ್ನು ನೋಡಿ, ತಪ್ಪದೇ ನೋಡಿ. ಅದು ಸ್ವಲ್ಪ ದೊಡ್ಡದಾಗಿದೆ, ಆದರೂ ಕೂಡ
ನಿಮಗೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಅದಾದಮೇಲೆ ಇದನ್ನು ನೋಡಿದ್ರೆ ಇನ್ನೂ ಅದ್ಭುತವಾಗಿ ನಿಮಗೆ ಅದರ ಬಗ್ಗೆ ನಾಲೆಡ್ಜ್ ಸಿಗುತ್ತೆ. ಇನ್ನು ಕಾಮಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳು ನಿಮ್ಮಲ್ಲಿದ್ದರೆ, ಬ್ಯಾಚುಲರ್ ಇರಬಹುದು ಅಥವಾ ಫ್ಯಾಮಿಲಿ ಮ್ಯಾನ್ ಇರಬಹುದು, ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗ್ಲೂ ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆನಂತರ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವೂ ಸಹ ಸಿಗುತ್ತೆ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ, ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ, ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು, ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ. ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ 7 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ನೋಡಬಹುದು. ಪ್ರತಿ ಶನಿವಾರ ಯೂಟ್ಯೂಬಲ್ಲಿ ಒಂದು ದಿವಸ, ಫೇಸ್ಬುಕ್ಕಲ್ಲಿ ಒಂದು ದಿವಸ ಲೈವ್ ಬರ್ತೀನಿ. ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು 1 ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು, ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು. ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ, ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ. ಸ್ನೇಹಿತರೆ, ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗುತ್ತೆ. ನೀವು ದಯಮಾಡಿ ನೇರವಾಗಿ ಬನ್ನಿ. ಮತ್ತೆ ಹೇಳ್ತಾ ಇದ್ದೀನಿ, ಸಮಸ್ಯೆಗಳಲ್ಲಿ 4 ವಿಧ. ಒಂದು ಸಣ್ಣದು, ಮಧ್ಯಮ ಗಾತ್ರದ್ದು. ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು. ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ. ಆದರೆ ದೊಡ್ಡದು, ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು, ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡ್ಕೊಳ್ಬೇಕು. ಆದ್ದರಿಂದ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ. ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆದರೆ ದೊಡ್ಡದು, ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ, ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಸಾಕಷ್ಟು ಜನಕ್ಕೆ ತಿಳುವಳಿಕೆ ಇರೋದಿಲ್ಲ, ಅರಿವಿರೋದಿಲ್ಲ, ಎಚ್ಚರಿಕೆ, ಜಾಗೃತಿ ಇರೋದಿಲ್ಲ, ವಿವೇಚನೆ, ಪ್ರಜ್ಞೆ ಇರೋದಿಲ್ಲ. ನೀವು ಕೇಳುವಂತಹ ಪ್ರಶ್ನೆಗಳನ್ನು ಅಥವಾ 20 ವರ್ಷದ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೀನಿ. ಆ ಒಂದು ವಿಷಯ, ಆ ಒಂದು ವಿಚಾರ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡುತ್ತೆ, ನಿಮ್ಮ ಬದಲಾವಣೆ ಮಾಡುತ್ತೆ, ರೂಪಾಂತರಣ ಕೂಡ ಮಾಡುತ್ತೆ. ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ದರೆ ದಯಮಾಡಿ ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮೆಲ್ಲ ರೀತಿ ಸಮಸ್ಯೆಗಳನ್ನು, ತೊಂದರೆಗಳನ್ನು, ಕಷ್ಟಗಳನ್ನು, ಕುಂದುಕೊರತೆಗಳನ್ನು, ಅಡೆತಡೆಗಳನ್ನು ಮುಕ್ತವಾಗಿ, ಆಪ್ತವಾಗಿ, ಸಮಾಲೋಚನೆಯ ನಂತರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಅಥವಾ ನಿಮ್ಮ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ, ಗುರಿ ಸಾಧನೆ ಮಾಡೋದಕ್ಕೆ ಹಂತ ಹಂತವಾಗಿ ನಿರಂತರವಾದ ಬೆಂಬಲ ಕೂಡ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.